ಜನ 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 ಎಲ್ಲಿ ನೋಡಿದ್ರೂ ಜನ ಅಂತಹ ಒಂದು ಜನಜಾತ್ರೆಗೆ ಸಾಕ್ಷಿಯಾದ ನಂಜನಗೂಡಿನ ದೊಡ್ಡ ಜಾತ್ರೆ. ದಕ್ಷಿಣ ಕಾಶಿ ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಶ್ರೀ ಕಂಠೇಶ್ವರ ಸ್ವಾಮಿ ಅವರ ದೊಡ್ಡ ಜಾತ್ರೆ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ಗೌತಮ ಪಂಚಮಹಾ ರಥೋತ್ಸವವು ಇಂದು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಕೂಡಿ ಜನಜಾತ್ರೆಗೆ ಸಾಕ್ಷಿಯಾಯಿತು. ಇಂದು ಬೆಳಗ್ಗೆ 5:50ರಿಂದ 6:30 ಒಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಆಚಾರ್ಯತ್ವದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ತೇರುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಪಂಚಮಹಾರಥಗಳು ಒಂದರ ಹಿಂದೆ ಒಂದರಂತೆ ನಗರದ ರಥ ಬೀದಿಯಲ್ಲಿ ವಿರಾಜಮಾನವಾಗಿ ಸಾಗಿ ಸ್ವಸ್ಥಾನ ಸೇರಿದವು. ಇದಕ್ಕೂ ಮುಂಚೆ ಗಣಪತಿ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಸೇರಿದಂತೆ ವಜ್ರಾಭರಣ ಹಾಗೂ ಹೂವುಗಳಿಂದ ಅಲಂಕೃತನಾದ ಶ್ರೀಕಂಠೇಶ್ವರ ಹಾಗೂ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿ ಇರಿಸಿ ಪೂಜೆ ಸಲ್ಲಿಸಿದ ನಂತರ ವಿಶೇಷವಾಗಿ ಬಣ್ಣ ಬಣ್ಣದ ಹೂವು, ಬಾವುಟ ಹಾಗೂ ಬಂಟಿಂಗ್ಸ್ಗಳಿಂದ ಅಲಂಕೃತಗೊಂಡ ರಥಗಳಲ್ಲಿ ಕೂರಿಸಲಾಯಿತು. ಬಳಿಕ ಒಂದರ ಹಿಂದೆ ಒಂದರಂತೆ ಮೊದಲಿಗೆ ಗಣಪತಿ, ನಂತರ ಶ್ರೀಕಂಠೇಶ್ವರ ಸ್ವಾಮಿಯವರ ದೊಡ್ಡ ತೇರು, ಅದರ ಹಿಂದೆ ಸುಬ್ರಹ್ಮಣ್ಯ, ನಂತರ ಚಂಡಿಕೇಶ್ವರ ಸೇರಿದಂತೆ ಕೊನೆಯಲ್ಲಿ ಶ್ರೀ ಪಾರ್ವತಿ ಅಮ್ಮನವರ ರಥಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಿ ಸ್ವಸ್ಥಾನ ಸೇರಿದವು. ರಾಜ್ಯವೂ ಸೇರಿದಂತೆ ವಿವಿಧ ಕಡೆಯಿಂದ ಲಕ್ಷಾಂತರ ಭಕ್ತರು ಭಾನುವಾರ ರಾತ್ರಿಯೇ ನಂಜನಗೂಡಿನ ದೊಡ್ಡ ಜಾತ್ರೆಗೆ ಆಗಮಿಸಿ ದೇವಾಲಯದ ಸುತ್ತಮುತ್ತ ಬೀಡು ಬಿಟ್ಟಿದ್ದರು. ಇಂದು ಬೆಳಗ್ಗೆ ಜರುಗಿದ ಜಾತ್ರೆಯಲ್ಲಿ ಪಾಲ್ಗೊಂಡು 5 ರಥಗಳಿಗೂ ಹಣ್ಣು ಜವನ ಎಸೆಯುವ ಮೂಲಕ ತಮ್ಮ ಭಕ್ತಿ ಭಾವ ಸಮರ್ಪಿಸಿದರು. ಬಂದ ಎಲ್ಲಾ ಭಕ್ತರಿಗೆ ಜಿಲ್ಲಾ ಆಡಳಿತದ ವತಿಯಿಂದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು. ಅಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತಾದರೂ ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಉಳಿದಂತೆ ಜಾತ್ರೆಗೆ ಬಂದ ಲಕ್ಷಾಂತರ ಭಕ್ತರ ಹಸಿವು ಹಾಗೂ ದಾಹ ನೀಗಿಸಲು ದೇವಾಲಯವೂ ಸೇರಿದಂತೆ ನಂಜನಗೂಡು ನಗರದಾದ್ಯಂತ ಅನ್ನದಾಸೋಹ, ಸಿಹಿ ಮಜ್ಜಿಗೆ, ಪಾನಕ, ಕುಡಿಯುವ ನೀರು ಸೇರಿದಂತೆ ವಿವಿಧ ಖಾದ್ಯಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಟ್ಟಣದ ಶ್ರೀಕಂಠೇಶ್ವರ ಹೋಟೆಲ್ ಮಾಲೀಕರಾದ ರಾಜು ಎಂಬುವವರು ತಮ್ಮ ಹೋಟೆಲ್ನಲ್ಲಿ ಇಂದು ಪೂರ್ತಿ ದಿನ ಬಂದ ಎಲ್ಲ ಗ್ರಾಹಕರಿಗೆ ಉಚಿತವಾಗಿ ವಿವಿಧ ತಿಂಡಿ ತಿನಿಸು, ಕುಡಿಯುವ ನೀರು, ಕಾಫಿ, ಟೀ ಸಹ ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು. ಜಾತ್ರೆಗೆ ಚಾಲನೆ ನೀಡಿ ದರ್ಶನ್ ಧ್ರುವನಾರಾಯಣ್ ಹಾಗೂ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವರಾಜ್ ಮಾತನಾಡಿ ಜಾತ್ರೆಯ ಬಗ್ಗೆ ವಿವರಿಸಿ ಬಂದ ಎಲ್ಲಾ ಭಕ್ತರಿಗೆ ಶುಭಾಶಯ ತಿಳಿಸಿದರು. ಇದೇ ಸಂದರ್ಭ ವಿನಾಯಕ ಮಿತ್ರ ಬಳಗದ ವತಿಯಿಂದ 11ನೇ ವರ್ಷದ ಪ್ರಸಾದ ವಿತರಣೆ ಮಾಡಿ ಬಳಗದ ಅಧ್ಯಕ್ಷ ಬಾಲಕುಮಾರ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಉಳಿದಂತೆ ಭಕ್ತರು ಸಹ ಮಾತನಾಡಿ ದೊಡ್ಡ ಜಾತ್ರೆಯ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಜಾತ್ರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ರಮ್ಯಾ ಮತ್ತೆ ವಿನೋದಮ್ಮ ಎಲ್ಲೆಲ್ಲೋ ಹಳ್ಳಿಗೆ ದೇವಸ್ಥಾನ ಎದುರುಗಡೆ ಹಳ್ಳಿ ಲಾಡು ಪ್ರಸಾದ ಹತ್ರ ಬನ್ನಿ. ನಿಮ್ಗಳ ಕಾಯ್ದಾರೆ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಲಕ್ಷಾಂತರ ಭಕ್ತಾದಿಗಳು ನಮ್ಮ ತಾಲೂಕಿನಿಂದ, ನಮ್ಮ ಜಿಲ್ಲೆಯಿಂದ, ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ದಿನದ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ವರ್ಷ ಕೂಡ ಹೆಚ್ಚಿನ ರೀತಿ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದರಿಂದ ನಾವು ಅವರ ಸುರಕ್ಷತೆಗೆ ಮತ್ತಷ್ಟು ಕ್ರಮವನ್ನು ತಗೋಬೇಕಾಗುತ್ತೆ. ಮತ್ತಷ್ಟು ಇಂಪ್ರೂವೈಸ್ ಮಾಡಿ ಅವ್ರಿಗೆ ಯಾವ ರೀತಿ ನಾವು ಈ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಬೋದು, ನಾವೊಂದು ಸೇರಿ ಮುಂದಿನ ಪ್ರಾಮಾಣಿಕವಾಗಿ ಖಂಡಿತವಾಗಿ ನಾವು ಮಾಡ್ತೀವಿ. ಸಡಗರದಿಂದ ಇವತ್ತು ನಡೀತಾ ಇದೆ. ಲಕ್ಷಾಂತರ ಜನ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಗಳಿಂದ ನಾವು ನಂಜನಗೂಡಿನ ದಕ್ಷಿಣ ಕಾಶಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇದ್ದೇವೆ. ತಮ್ಮೆಲ್ಲರಿಗೂ ಸಹ ತಿಳಿದಿರೋ ಹಾಗೆ ಇವತ್ತು ಗೌತಮ ಮಹಾ ಒಂದು ರಥೋತ್ಸವ ಇವತ್ತು ನಡೆದಿದೆ. ಬಹಳ ಅದ್ದೂರಿಯಾಗಿ, ಬಹಳ ಅರ್ಥಪೂರ್ಣವಾಗಿ ಮತ್ತು ಶ್ರದ್ಧಾಭಕ್ತಿಯಿಂದ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ತೇರಿನ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿ ಆಗಿದೆ. ನಮ್ಮ ಮಾನ್ಯ ಶಾಸಕರಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ಕಂಕಣಬದ್ಧರಾಗಿ ಏನು ನಿರಂತರವಾಗಿ ಸಭೆಗಳನ್ನ ಮಾಡಿ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದು ಅದನ್ನು ಚಾಚು ತಪ್ಪದೆ ಎಲ್ಲ ಅಧಿಕಾರಿಗಳು ಫಾಲೋ ಮಾಡಿದ್ದಾರೆ. ಮತ್ತು ಸಾರ್ವಜನಿಕರು ಭಾಳ ಶಿಸ್ತಿನಿಂದ ಈ ವರ್ಷ ಎಲ್ಲೂ ಸಹ ಗೊಂದಲಕ್ಕೆ ಆಸ್ಪದ ಕೊಡದೇ ಇರೋ ರೀತಿಯಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಇಷ್ಟೇ ಕೇಳ್ಕೊತೇನೆ, ನಂಜುಂಡೇಶ್ವರ ಸ್ವಾಮಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಬೇಕು, ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ. ಮತ್ತು ಈ ಸಲಿಯ ಜಾತ್ರಾ ಮಹೋತ್ಸವ ಇಷ್ಟು ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರನ ದೊಡ್ಡ ಜಾತ್ರೆಯಲ್ಲಿ ಜನ ಸಾಗರವೇ ಹರಿದು ಬರುತ್ತದೆ. ಆದರೆ ಇರುನಗೂಡಿಗೆ ಜನ ಎಳ್ಕೊಂಡು ಹೋಗುತ್ತೆ. ಹಂಗೆ ನಂಜುಂಡೇಶ್ವರನ ದರ್ಶನಕ್ಕಾಗಿ ಇಡೀ ರಾಜ್ಯಾದ್ಯಂತ ಜನ ಸಾಗರವೇ ಹರಿದು ಬರುತ್ತದೆ. ಇಲ್ಲಿ ನಡೆತಕ್ಕಂಥ ದೊಡ್ಡ ಜಾತ್ರೆಯಲ್ಲಿ ನಂಜನಗೂಡಿನ ಮಹಾಭಕ್ತರಲ್ಲಿ ಒಂದು ಪ್ರಾರ್ಥನೆ, ಶ್ರೀಕಂಠೇಶ್ವರ ಸ್ವಾಮಿ ದೊಡ್ಡ ಜಾತ್ರೆಯಲ್ಲಿ ಅದೇ ಇವಾಗ ನಾನು ಹೇಳಿದಾಗೇ ನಾನು ಮೊದಲನೇ ಸಲ ಬಂದಿರೋದು. ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿ, ಆ ನಂಜುಂಡೇಶ್ವರ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇ ನಾವು ಕಾಶಿಗಂತೂ ಹೋಗೋಕ್ಕಾಗಲ್ಲ. ಸೊ ದಕ್ಷಿಣ ಕಾಶಿ ಅಂತ ನಂಜನಗೂಡನ್ನ ನೀವು ಕರೀತಾರೆ. ಸೊ ನಂಜುಂಡೇಶ್ವರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ನಾವು ಮೈಸೂರಲ್ಲಿ ಆಗಿರೋದ್ರಿಂದ ಮಂತ್ಲಿ ಒಂದು ಸಲ ಬರ್ತಾನೆ ಇರ್ತೀವಿ ದೇವಾಲಯಕ್ಕೆ. ನನಗಂತೂ ತುಂಬ ಖುಷಿ ಇದೆ. ಮತ್ತು ಈ ಸಲ ಜಾತ್ರೆಯಲ್ಲಿ ನಿಜವಾಗ್ಲೂ ಆರ್ಗನೈಸಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈವನ್ ಪೊಲೀಸ್ ಆಗಿರ್ಬೋದು ಮತ್ತು ಪಾರ್ಕಿಂಗ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಭಕ್ತ ಮಹಾಶಯರಿಗೂ ನನ್ನ ನಮಸ್ಕಾರಗಳು. ನಂಜನಗೂಡು ಪಂಚಮಹಾರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ವಿನಾಯಕ ಮಿತ್ರ ಬಳಗ ವತಿಯಿಂದ ಶಾಲೆಯನ್ನ ಮತ್ತು ವಾಂಗಿಬಾತು, ಮೊಸರನ್ನ, ವಾಟರ್ ಬಾಟ್ಲು ಇದನ್ನು 5,000 ಜನ ಭಕ್ತಾದಿಗಳಿಗೆ ನಮ್ಮ ಎಲ್ಲ ಸ್ನೇಹಿತರ ಸಹಕಾರದಿಂದ ಮಾಡ್ಕೊಂಡು ಇದನ್ನು ಪ್ರಸಾದ ಮಾಡ್ತಾಯಿದ್ವಿ. ಇದಕ್ಕೆ ಶ್ರೀಕಂಠೇಶ್ವರ ಕೃಪೆ ಮತ್ತು ನನ್ನ ಚೌಡೇಶ್ವರಿ ಪೂರ್ಣ ಆಶೀರ್ವಾದದಿಂದ ನಾನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಇದು 11ನೇ ವರ್ಷ ಆದ್ದರಿಂದ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ಭಕ್ತಾದಿಗಳು ತಿಂದು ಪ್ರಸಾದ ಭಾಳ ಖುಷಿಪಟ್ಟಿದ್ದಾರೆ. ಪಂಚಮಹಾರಥೋತ್ಸವ ಕೂಡ ಭಾಳ ವಿಜೃಂಭಣೆ ನಡೀತಾ ಇದೆ. ಭಕ್ತ ಮಹಾಶಯರು ಎಲ್ಲ ತಿಂದು ಅಲ್ಲಿ ಇದು ಏರ್ ನೋಡಿಕೊಂಡು ನಮ್ಮ ಪ್ರಸಾದ ಬಂದು ಚಾಲನೆ ಇಷ್ಟ ಅಂತೇಳಿ ಬಂದು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಭಾಳ ನನಗೆ ಸಾಥ್ ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ. ಅವರ ಒಂದು ಬೆಂಬಲದಿಂದ ನನ್ನ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ನಮ್ಮ ಭಕ್ತ ಮಹಾಶಯರು ಪೂರ್ಣ ಪ್ರಮಾಣದಿಂದ ಬಂದು ಪ್ರಸಾದ ತಗೋತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಹಾಗೂ ನಮ್ಮ ಸ್ನೇಹಿತರು ಇವರು ಸತೀಶ್ ಅಂತೇಳಿ, ಇವರು ಕೃಪಾ